गुलबर्गा शहर में सिटी मॉडल इंग्लिश मीडियम स्कूल की जानिब से एनुअल डे सेलिब्रेट किया गया है। सिटी मॉडल इंग्लिश मीडियम स्कूल शहर के हाउसिंग बोर्ड कॉलोनी में मौजूद है और पिछले 15 साल से मुख्तलिफ इलाकों से स्टूडेंट्स यहां तालीम हासिल कर कामयाब हो रहे हैं। हर साल की तरह इस साल भी एनुअल डे प्रोग्राम ऑर्गेनाइज किया गया था, जिसमें स्टूडेंट्स ने पार्टिसिपेट कर काफ़ी बेहतरीन परफॉर्मेंस दिया है। प्रोग्राम की शुरुआत वेलकम डांस भारतनाट्यम से हुई है और फिर स्टूडेंट्स ने यहाँ हर धर्म के ट्रेडिशनल डांस को परफॉर्म किया है और इसके अलावा वुमेन एम्पावरमेंट, सोशल मीडिया और दीगर ड्रामे और डांस किए गए हैं। और स्कूल प्रेसिडेंट मरहूम नसीम बानो मैडम को याद कर ट्रिब्यूट पेश कर 10th क्लास स्टूडेंट्स ने इस एनुअल डे प्रोग्राम में डॉक्यूमेंट्री पेश की है। इस मौके पर चीफ गेस्ट के तौर पर गुलबर्गा साउथ एमएलए आलमपुर पाटिल, गुलबर्गा साउथ बीईओ विजय कुमार जामखंडी, गुलबर्गा साउथ बीआरसी डॉक्टर प्रकाश राठौड़, कॉर्पोरेटर अब्दुल हमीद और फसीउद्दीन इकबाल के अलावा गेस्ट में गुलबर्गा साउथ ईसीओ शरणु सालेर, तारफेल क्लस्टर सीआरपी ओमकार स्वामी, गुलबर्गा साउथ बीआईईआरटी अप्पा पाटिल, फरताबाद उर्दू क्लस्टर सैयदा अफशा अंजुम और गेस्ट ऑफ ऑनर में अल्फातिमा वुमेन्स वेलफेयर सोसाइटी के प्रेसिडेंट अबूबकर सिद्दीक यहाँ मौजूद थे। इस मौके पर सभी मेहमानों ने सिटी मॉडल स्कूल के स्टूडेंट्स के परफॉर्मेंस को देख अप्रिशिएट कर स्टूडेंट्स के साथ स्कूल मैनेजमेंट, प्रिंसिपल, टीचिंग स्टाफ को भी मुबारकबाद पेश की है। मज़ीद तफसीलात के लिए वीडियो एंड तक जरूर देखें। ಇರ್ತಕ್ಕಂಥ ಶಾಲೆ ಅದು ಹೌಸಿಂಗ್ ಬೋರ್ಡ್ ಅಂದ್ರೆ ಭಾಳಷ್ಟು ಎಲ್ಲ ಭಾಳ ಗರೀಬ್ ಜನ, ಬಡತನ ರೇಖೆಯಲ್ಲಿ ಇರ್ತಕ್ಕಂಥ ಜನ ಸಣ್ಣ ಸಣ್ಣ ಮನೆಗಳನ್ನು ತೆಗೆದುಕೊಂಡು ಭಾಳ ಕಡಿಮೆ ರೇಟ್ನಲ್ಲಿ ಈ ಹೌಸಿಂಗ್ ಬೋರ್ಡ್ ತೆಗೆದಿರ್ತಕ್ಕಂಥ ಶಾಲೆಯಲ್ಲಿ ತಮ್ಮ ಮಕ್ಕಳು ಮನೆಯಿಂದ ಆಟೋನ ಅವಶ್ಯಕತೆ ಇಲ್ಲ, ಮನೆಯಿಂದ ನಡ್ಕೊಂಡು ಬಂದು ತಮಗೆ ಒಳ್ಳೆಯ ಶಿಕ್ಷಣ ಕೊಡ್ತಕ್ಕಂಥ ರೀತಿಯಲ್ಲಿ ಸಂಸ್ಥೆ ಕೆಲಸ ಮಾಡ್ತಾ ಬಂದಿದೆ। ಈ ಸಂಸ್ಥೆಯ ಅಧ್ಯಕ್ಷರಿಗೆ ವಿಶೇಷವಾಗಿರ್ತಕ್ಕಂಥ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ। ಅಮೀರ್ ಹಂಜಾ ಅಂತಕ್ಕಂಥ ವಿದ್ಯಾರ್ಥಿ ಕೂಡ ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ವಾಲಿಬಾಲ್ ಪಟುವಾಗಿ ನಮ್ಮೆಲ್ಲರಿಗೂ ಕಲಬುರಗಿ ಜಿಲ್ಲೆಗೆ ಕೀರ್ತಿ ತರ್ತಕ್ಕಂಥ ಕೆಲಸ ಮಾಡಿದರೆ ಅವನಿಗೂ ಕೂಡ ವಿಶೇಷವಾದಂಥ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ। ನನ್ನ ಆತ್ಮೀಯ ಗೆಳೆಯರಾದ ಶಿವಕುಮಾರ್ ಬಾಳೆಯವರು ನಾವು ಬೇರೆ ಕಡೆ ಹೋಗಬೇಕಾಗಿತ್ತು, ಆ ಕಾರ್ಯಕ್ರಮದ ಮಧ್ಯದಲ್ಲಿ ನಮ್ಮ ಮಗ ಬೋರಿಂಗ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾನೆ, ಡಾಕ್ಟರ್ ಅಭಿಜಿತ್ ಪಾಟೀಲ್ ಫೋನ್ ಮಾಡಿದ್ರು, ನನ್ನ ಮಿತ್ರನ ಶಾಲೆ ಇದೆ ಅಲ್ಲಿಗೆ ಹೋಗಲೇಬೇಕಂತ ಹೇಳಿ। ಆ ಫೋನ್ ಬಂದ ನಂತರ ಮತ್ತೆ ನಾವು ಟರ್ನ್ ಮಾಡ್ಕೊಂಡು ನಿಮ್ಮಂತ ನೋಡಲಿಕ್ಕೆ ನನಗೆ ನಿಜವಾಗಿ ಕೂಡ ನಾನು ತಪ್ಪು ಮಾಡ್ತಿದ್ದೆ, ಬಂದಿದ್ದು ಭಾಳ ಒಳ್ಳೆಯದಾಯ್ತು ಅನ್ನಿಸ್ತದೆ। ಯಾಕಂದರೆ ನಾವೆಲ್ಲ ಭಾಳ ಶಿಸ್ತಿನಿಂದ ಈ ಬಿಲ್ಡಿಂಗ್ ಕೂಡ ನೋಡಿ ಎಷ್ಟು ಉಳಿತಾಯ ಮಾಡಿದ್ದಾರೆ। ಇದರಲ್ಲೇ ಏನಪ್ಪ ಅಂದ್ರೆ ಇದು ನಾವು ಇದು ಹಾಕ್ತಕ್ಕಂಥ ಜಾಗ ಉಳಿಸಿ ಇಲ್ಲೇ ಫಂಕ್ಷನ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ। ಈ ಒಂದು ಸಂಸ್ಥೆಯವರು ಭಾಳ ಒಳ್ಳೆಯ ರೀತಿಯಿಂದ ಶಿಕ್ಷಣ ಕೊಡ್ತಿದ್ದಾರೆ ಅಂತ ಹೇಳಿ ನಮ್ಮ ಅಬ್ದುಲ್ ಹಮೀದ್ ಅವರು ಹೇಳ್ತಾ ಇದ್ರು। हमारा रब कौन है? हमारा रब अल्लाह है। और ऐसे हमारे नसीम मानी मैडम ने नेशनल अवार्ड 2009 में जीता, जाकर बुलाया और उनको स्कूल में लाकर पढ़ाना सिखाया। कोशिशों के बाद फिर उन्होंने 2009 में सिटी मॉडल इंग्लिश मीडियम स्कूल को ओपन करके हम सब के लिए एक नया रास्ता दिखाया। इस दिल पे लगाते थे जाने को कौन सा दिल जहाँ तुम चले गए, तू बताओगी
किसी ज़बान में वो लफ्ज़ ही नहीं कि जिन तुम बिना क्या वजूद मेरा तुझसे जुदा अगर हो जाने किसी तारे अपने बड़ी दे बिट्टू नमेरे प्रमाणा विवड़ा मुंदे नमनु अमरा अय्यो किल्लंगू चंडू हुಡುಗಿ ಈ ಒಂದು ಶಾಲಾ ವಾರ್ಷಿಕೋತ್ಸವದ ದಿನದಲ್ಲಿ ಒಂದು ಇಡೀ ವರ್ಷ ನಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಶೈಕ್ಷಣಿಕ ಸಾಲಿನಿಂದ ಶೈಕ್ಷಣಿಕ ಹಂತದವರೆಗೆ ಶಾಲೆಯ ಒಂದು ಅವಧಿಯಲ್ಲಿ ಶಾಲೆಯಲ್ಲಿ ಯಾವ್ಯಾವ ಚಟುವಟಿಕೆಗಳಾದವು ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಏನಪ್ಪ ಅಂದ್ರೆ ಮಕ್ಕಳಿಂದ ಆ ಪಾಲಕರಿಗೆ ಏನಪ್ಪ ಅಂದ್ರೆ ತಿಳಿಸ್ತಕ್ಕಂಥ ಒಂದು ಸಮಾರಂಭ. ಈ ಸಮಾರಂಭದಲ್ಲಿ ಈ ಸಂಸ್ಥೆ ಭಾಳಷ್ಟು ಏನಪ್ಪ ಅಂದ್ರೆ ಸಮಾಜದಲ್ಲಿ ಇವತ್ತೇನಪ್ಪ ಅಂದರೆ ಇವತ್ತು ಬಾಬಾ ಸಾಹೇಬ್ರು ಏನು ಹೇಳ್ತಾ ಇದ್ರು, ಯಾವುದೇ ಒಂದು ಸಂಸ್ಥೆ, ಯಾವುದೇ ಒಂದು ಸಮಾಜ, ಯಾವುದೇ ಒಂದು ದೇಶ, ಯಾವುದೇ ಒಂದು ರಾಷ್ಟ್ರ ಏನಪ್ಪ ಅಂದರೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಮಹತ್ವ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತು ನಮ್ಮ ಗುಲ್ಬರ್ಗ ನಗರದಲ್ಲಿ ಈ ಸಿಟಿ ಮಾಡೆಲ್ ಅಂತಕ್ಕಂಥ ಶಾಲೆ ಒಂದು ಅಚ್ಚುಕಟ್ಟಾಗಿ ಕಟ್ಟಿ ಮಕ್ಕಳಿಗೆ ಒಂದು ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇರೋದು ಬಹಳಷ್ಟು ಏನಪ್ಪ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಈ ಶಾಲೆಯಲ್ಲಿ ಸುಮಾರು 300 ಮಕ್ಕಳು ಏನಪ್ಪ ಅಂದ್ರೆ ವ್ಯಾಸಂಗ ಮಾಡ್ತಾಯಿದ್ದು ಹೆಚ್ಚಿನ ಒಂದು ಯಾವುದೇ ಒಂದು ಫೀಸನ್ನು ಡೊನೇಷನನ್ನು ತಗೋದೇ ಮಕ್ಕಳಿಗೆ ಏನಪ್ಪ ಅಂದರೆ ಇವತ್ತು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಸಂಸ್ಥೆಯ ಅಧ್ಯಕ್ಷರು. ಅವರಿಗೆ ನಾನು ಇಲಾಖೆಯ ಪರವಾಗಿ, ಶಾಲೆಯ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ, ಪಾಲಕರ ಪರವಾಗಿ ತುಂಬ ಏನಪ್ಪ ಅಂದ್ರೆ ಅಭಿನಂದನೆ ಸಲ್ಲಿಸಿ ಈ ಸಂಸ್ಥೆ ಇನ್ನೂ ನಮ್ಮ ಗುಲ್ಬರ್ಗ ನಗರದಲ್ಲಿ ಉನ್ನತ ಮಟ್ಟದಲ್ಲಿ ಒಂದು ಬೆಳೆದು ಇನ್ನೂ ಏನಪ್ಪ ಅಂದ್ರೆ PU ಕಾಲೇಜಾಗಲಿ ಏನಪ್ಪ ಅಂದ್ರೆ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಆಶಿಸ್ತಾ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಸ್ಥೆಯ ಮುಖ್ಯಸ್ಥರಿಗೂ, ಸಿಬ್ಬಂದಿ ವರ್ಗದವ್ರಿಗೂ ಮತ್ತು ಪ್ರಾಂಶುಪಾಲರಿಗೂ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. वो दिन दूर नहीं जब आपकी ये दुनिया हमारे सर पर नाचेगी। तो चलो देखो। मम्मा मेरे कल एग्जाम है, मुझे कुछ समझ नहीं आ रहा है, प्लीज मम्मा आप पढ़ा दोगे? क्यों बेटा, तुम्हारे टीचर ने कुछ नहीं समझाया क्या? मम्मा समझाया तो था पर मैं भूल गई। बेटा आजा
लागलं हिला 16 साल ही पोर कशी मटक झाल तुझ्या डोळ्याचा लिपस्टिक तुझ्या